ನಮಸ್ಕಾರ ಬಂಧುಗಳೇ, ನಾನೀಗ ಗುಜರಾತಲ್ಲಿದ್ದೀನಿ. ಗುಜರಾತಿನ ಅಹಮದಾಬಾದಲ್ಲಿದ್ದೀನಿ. ಅಹಮದಾಬಾದಿನ ಲಾಂಬಾ ಊರಿನಲ್ಲಿದ್ದೀನಿ. ಈ ಲಾಂಬಾ ಅಹಮದಾಬಾದಿನಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಸಿಟಿಯ ಹೊರಭಾಗ ಅಂತ ಹೇಳ್ಬೋದು. ಮಹಾಭಾರತದ ಪಂಚಪಾಂಡವರಲ್ಲಿ ಭೀಮ ಮತ್ತು ಹಿಡಿಂಬೆಯರ ಪುತ್ರ ಘಟೋತ್ಕಚ ಮತ್ತು ಮೋರ್ವಿಯ ಪುತ್ರ ಬಾರ್ಬರಿಕ ಈ ಅಜ್ಜಿಯ ಮಡಿಲಲ್ಲಿ ಮಲ್ಕೊಂಡು ಹೀಗೆ ಅಜ್ಜಿಯ ಕಥೆಗಳನ್ನು ಹೇಳೋದನ್ನು ಕೇಳ್ತಾ ಇದ್ದಾಗ ಅಜ್ಜಿ ಹತ್ರ ಏನು ಬಾರ್ಬರಿಕ ಕೇಳ್ತಾನೆ, ಅಜ್ಜಿ ಮೋಕ್ಷವನ್ನು ಹೇಗೆ ಪ್ರಾಪ್ತಿ ಮಾಡೋದು ಅಂತ ಕೇಳಿದಾಗ, ಏನೂ ಇಲ್ಲ, ಕೃಷ್ಣನಿಂದ ವಧೆಯಾದರೆ ಸಾಕು, ಆ ವಧೆಯ ಏನು ಸಂದರ್ಭದಲ್ಲಿ ಆ ಕೃಷ್ಣನನ್ನು ನೋಡಿದರೆ ಸಾಕು ನಮಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾಳೆ. ಅದನ್ನು ತಿಳಿದು ಏನು ಬಾರ್ಬರಿಕ ತಪಸ್ಸನ್ನು ಆಚರಿಸಲಿಕ್ಕೆ ಹೋಗ್ತಾನೆ. ಆ ತಪಸ್ಸಿನಿಂದ ವರ ಪಡೆದು ಆ ಮಹಾಭಾರತ ಯುದ್ಧವನ್ನು ತಡೆಯುವ ಪ್ರಯತ್ನ ಮಾಡಿದರೆ ಆಗ ಕೃಷ್ಣ ವಧೆ ಮಾಡ್ತಾನೆ ಅಂತ ತನ್ನ ಅಜ್ಜಿಯಿಂದ ಕೇಳಿ ತಿಳ್ಕೊಂಡಿರ್ತಾನೆ. ಹಾಗಾಗಿ ತಾನು ಘೋರವಾದ ತಪಸ್ಸು ಮಾಡಿ 3 ಲೋಕದಲ್ಲಿ ಯಾರೂ ಆತನನ್ನು ಸೋಲಿಸೋಕ್ಕಾಗದಿರ್ತಕ್ಕಂಥ ಅಸ್ತ್ರಗಳನ್ನು ಆತ ಪ್ರಾಪ್ತಿ ಮಾಡ್ಕೋತಾನೆ. ಅಮ್ಮನ ವೇಷಧಾರಿಯಾದ ಕೃಷ್ಣ ಈತನನ್ನು ತಡೆದು ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಆಗ ಬಾರ್ಬರಿಕ ಹೇಳ್ತಾನೆ, ನಾನು ಈ ಮಹಾಭಾರತ ಯುದ್ಧವನ್ನು ತಡೀಲಿಕ್ಕೆ ಹೋಗ್ತಾ ಇದ್ದೇನೆ ಅಂತಂದಾಗ, ಯಾವ ರೀತಿ ತಡೀಲಿಕ್ಕೆ ಹೋಗ್ತಾ ಇದೆಯಪ್ಪ ಅಂತ ಕೇಳಿದಾಗ ಆಗ ನಾನು ಈ ಮಹಾಭಾರತದಲ್ಲಿ ಯಾರ ಪಕ್ಷ ತುಂಬ ಕ್ಷೀಣವಾಗುತ್ತೋ ಅವರ ಕಡೆಯಿಂದ ನಾನು ಯುದ್ಧ ಮಾಡ್ತೀನಿ. ಒಂದು ವೇಳೆ ಇವ್ರ ಕಡೆ ಪಾಂಡವರಲ್ಲಿ ಕ್ಷೀಣವಾದರೆ ಅವ್ರ ಪಕ್ಷದಿಂದ ಯುದ್ಧ ಮಾಡ್ತೀನಿ. ಮತ್ತು ಕೌರವರಲ್ಲಿ ಕಡಿಮೆ ಆದ ತಕ್ಷಣ ಅವರಲ್ಲಿ ಹೋಗಿ ಪಾಂಡವರ ವಿರುದ್ಧವಾಗಿ ನಾನು ಮಾಡ್ತೇನೆ. ಈ ರೀತಿಯಾಗಿ ನಾನು ಯುದ್ಧ ಮಾಡಲಿದ್ದೇನೆ ಅಂತ ಹೇಳಿದಾಗ ಆಗ ಕೃಷ್ಣ, ಹಾಗಾದರೆ ನಾನು ಹೇಗೆ ಕಂಡುಕೊಳ್ಳೋದು ಅಂತ ಹೇಳಿದಾಗ ಒಂದು ಬಾಣವನ್ನು ಬಿಡ್ತಾನೆ. ಈ ಒಂದು ಮರದಲ್ಲಿ ಈ ಎಲೆಗಳಿಗೆ ನೀನು ಹೋಲ್ ಮಾಡಲಿಕ್ಕೆ ಸಾಧ್ಯ ಇದೆಯಾ, ನಿನ್ನ ಬಾಣದಿಂದ ಎಲ್ಲ ಎಲೆಗಳಿಗೂ ಹೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದಾಗ ತಕ್ಷಣವೇ ಆತ ಏನು ಮಾಡ್ತಾನೆ, ತನ್ನ ಒಂದು ಮಂತ್ರಶಕ್ತಿಯಿಂದ ಹೇಳಿ ಆ ಬಾಣವನ್ನು ಬಿಡ್ತಾನೆ. ಆ ಬಾಣ ಬಿಟ್ಟ ತಕ್ಷಣ ಆ ಎಲ್ಲ ಒಂದೇ ಬಾಣದಲ್ಲಿ ಎಲ್ಲ ಏನು ಎಲೆಗಳನ್ನು ಹಾದು ಹೋಗಿ ಬರುತ್ತೆ. ಕೊನೆಗೆ ಒಂದು ಎಲೆ ಶ್ರೀಕೃಷ್ಣ ತನ್ನ ಕಾಲಿನ ಕೆಳಗೆ ಇಟ್ಕೊಂಡಿರ್ತಾನೆ. ಆಗ ಆ ಬಾಣ ಎಲ್ಲವನ್ನು ಹೋಲ್ ಮಾಡಿ ಬಂದು ಆ ಕೃಷ್ಣನ ಕಾಲಿನ ಹತ್ರ ಬಂದು ನಿಂತ್ಕೊಂಡಿರುತ್ತೆ. ಇನ್ನೇನು ಅದು ಆ ಎಲೆಗೂ ಕೂಡ ಹೋಲ್ ಮಾಡೋಣ ಅಂತ. ಇದನ್ನು ನೋಡಿ ಕೃಷ್ಣ ಆಶ್ಚರ್ಯಗೊಳ್ತಾನೆ. ಆಮೇಲೆ ಈತನನ್ನು ವಧೆ ಮಾಡಬೇಕು ಅಂತ ಆಗ ಕೃಷ್ಣ ತನ್ನ ಕೈಯಲ್ಲಿ ಇರ್ತಕ್ಕಂಥ ಸುದರ್ಶನ ಚಕ್ರದಿಂದ ಈ ಬಾರ್ಬರಿಕನ ವಧೆ ಮಾಡ್ತಾನೆ. ಆ ವಧೆ ಮಾಡಿದಾಗ ಏನು ತನ್ನ ತಲೆ ಭಾಗ ಅಲ್ಲಿಂದ ಬೇರೆ ಭಾಗಗೊಳ್ಳುತ್ತೆ. ಅದು ಆಗಿರೋದು ಹರಿಯಾಣದಲ್ಲಿ ಆದದ್ದು. ಆದರೆ ಹರಿಯಾಣದಲ್ಲಿ ವಧೆ ಮಾಡಿ ಒಂದು ವೇಗಕ್ಕೆ ಏನು ಆತನಲ್ಲಿರ್ತಕ್ಕಂಥ ಆಭರಣ ಇಲ್ಲಿ ಅಹಮದಾಬಾದಲ್ಲಿ ಬಂದು ಇಲ್ಲಿ ಬಿದ್ದಿದೆ. ಹಾಗಾಗಿ ಈ ಜಾಗದಲ್ಲಿ ಬಾರ್ಬರಿಕನ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ತುಂಬ ಅದ್ಭುತವಾದ ಕಥೆ.